ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕರ್ನಾಟಕದಾದ್ಯಂತ ಕಮರ್ಷಿಯಲ್ ಎಲ್ಪಿಜಿ ಸಿಲಿಂಡರ್ ಅಭಾವ ತಲೆದೋರಿದೆ. ಬೆಂಗಳೂರಲ್ಲಿ ಸಿಎನ್ಜಿ ಹಾಗೂ ಆಟೋ ಗ್ಯಾಸ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಗ್ಯಾಸ್ ಸಿಗದೆ ಆಟೋ ಚಾಲಕರು ಬೀದಿಗೆ ಬೀಳುವ ಸ್ಥಿತಿ ನಿರ್ಮಾಣವಾಗಿದೆ. ಕರ್ನಾಟಕದಾದ್ಯಂತ ಕಮರ್ಷಿಯಲ್ ಎಲ್ಪಿಜಿ ಸಿಲಿಂಡರ್ ಅಭಾವ ತಲೆದೋರಿದೆ. ಬೆಂಗಳೂರಲ್ಲಿ ಸಿಎನ್ಜಿ ಹಾಗೂ ಆಟೋ ಗ್ಯಾಸ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಗ್ಯಾಸ್ ಸಿಗದೆ ಆಟೋ ಚಾಲಕರು ಬೀದಿಗೆ ಬೀಳುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಗ್ಯಾಸ್ ಅಭಾವದಿಂದಾಗಿ ಸಾರಿಗೆ ವ್ಯವಸ್ಥೆ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಇನ್ನು ಕೇವಲ ಬೆಂಗಳೂರು ಮಾತ್ರ ಅಲ್ಲ, ಇತರೆ ಜಿಲ್ಲೆಗಳಲ್ಲೂ ಗ್ಯಾಸ್ ಸಂಕಷ್ಟ ಎದುರಾಗಿದೆ. ಯಾದಗಿರಿ, ರಾಯಚೂರು ಹಾಗೆ ಮಂಗಳೂರು ಸೇರಿ ಹಲವೆಡೆ ಗ್ಯಾಸ್ ಅಭಾವ ಇದೆ. ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ. ಹೀಗಾಗಿ ಸಾಕಷ್ಟು ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಬೆಂಗಳೂರಲ್ಲಿ ಸಿಎನ್ಜಿ ಹಾಗೂ ಆಟೋ ಗ್ಯಾಸ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ಗ್ಯಾಸ್ ಸಿಗದೆ ಆಟೋ ಚಾಲಕರು ಬೀದಿಗೆ ಬೀಳುವ ಸ್ಥಿತಿ ನಿರ್ಮಾಣವಾಗಿದೆ. ಗ್ಯಾಸ್ ಅಭಾವದಿಂದಾಗಿ ಸಾರಿಗೆ ವ್ಯವಸ್ಥೆ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಗೃಹ ಬಳಕೆ ಎಲ್ಪಿಜಿ ಕೊರತೆ ಒಂದ್ ಕಡೆ ಆದರೆ ಇನ್ನೊಂದು ಕಡೆ ಕಮರ್ಷಿಯಲ್ ಕೂಡ ಸಿಗ್ತಾ ಇಲ್ಲ. ಹಾಗೆ ಆಟೋ ಗ್ಯಾಸ್ ಸಮಸ್ಯೆ ಕೋಪಕ್ಕೆ ಹೋಗಿದೆ. ಗ್ಯಾಸ್ ಸಿಗದೆ ಆಟೋ ಚಾಲಕರು ಬೀದಿಗೆ ಬೀಳುವಂತಹ ಸ್ಥಿತಿ ನಿರ್ಮಾಣವಾಗಿದ್ದು ಹಗಲಿಡೀ ಬಂಕ್ಗಳ ಮುಂದೆ ಕಾದು ಕುಳಿತು ಕಣ್ಣೀರಿಟ್ಟಿದ್ದಾರೆ. ಭವ್ಯ, ಇನ್ನು ಒಂದ್ ಕಡೆ ಹೋಟೆಲ್ಗಳ ಸ್ಥಿತಿ ಯಾವ ರೀತಿ ಇದೆ, ಹಾಗೆ ಆಟೋ ಚಾಲಕರು ಯಾವ ರೀತಿ ಅಂದ್ರೆ ಅವರ ಗೋಳು ಯಾವ ರೀತಿ ಸಾಕ್ತಾ ಇದೆ ಅಂದ್ರೆ ಇನ್ನೂ ಕೂಡ ಈ ಸಮಸ್ಯೆ ಮುಗಿತಾ ಇಲ್ವಾ ಹೇಗೆ ಅಂತ ಗ್ಯಾಸ್ ಸಮಸ್ಯೆ? ಖಂಡಿತ ಸಿಂಚನ, ಈಗಾಗ್ಲೇ ನಿನ್ನೆ ಕೂಡ ಬಹುತೇಕ ಆಟೋದವರು ಸಮಸ್ಯೆನ ಎದುರಿಸಿದ್ರು. ಇವತ್ತು ಕೂಡ ಅದೇ ಪರಿಸ್ಥಿತಿ ಅಂತ ಹೇಳ್ಬೋದು. ಕೆಲವೊಂದು ಬಂಕ್ಗಳಲ್ಲಿ ಬಂದಿದೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಸೊ ಹೀಗಾಗಿ ಬೆಳಗ್ಗೆ 4 ಗಂಟೆಯಿಂದ ಕೂಡ ಸರತಿ ಸಾಲಿನಲ್ಲಿ ನಿಂತು ತಮ್ಮ ಗ್ಯಾಸ್ ಅನ್ನ ತುಂಬಿಸ್ಕೊಳ್ಳೋದಕ್ಕೋಸ್ಕರ ಅದು ಕೂಡ ಎಕ್ಸ್ಟ್ರಾ ಹಣ ಕೊಡ್ತೀವಿ, ನಮ್ಗೆ ಆದಷ್ಟು ಬೇಗ ಇದಕ್ಕೆ ಪರಿಹಾರ ಕೊಡಿ ಅಂತ ಪರಿಪರಿಯಾಗಿ ಆಟೋ ಚಾಲಕರು ಕೂಡ ರಿಕ್ವೆಸ್ಟ್ ಮಾಡ್ತಾ ಇರುವಂತದ್ದು. ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಗ್ಯಾಸ್ ಅಭಾವದಿಂದಾಗಿ ಸಾರಿಗೆ ವ್ಯವಸ್ಥೆ ಸಂಪೂರ್ಣ ಅಸ್ತವ್ಯಸ್ತಗೊಂಡಿದೆ ಅಂತಾನೆ ಹೇಳ್ಬೋದು. ಸೊ ಹುಬ್ಬಳ್ಳಿ ಆಗಿರ್ಬೋದು, ಯಾದಗಿರಿ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಮಂಗಳೂರು, ಚಾಮರಾಜನಗರ ಆಗಿರ್ಬೋದು, ಈ ಜಿಲ್ಲೆಗಳಲ್ಲಿ ಕೂಡ ಪರಿಸ್ಥಿತಿ ಭಿನ್ನವಾಗಿಲ್ಲ. ಪ್ರಮುಖವಾಗಿ ಈಗಾಗಲೇ ಚಾಲಕರು ಮೋದಿ ಅವರಿಗೆ ಮೋದಿ ಸಾಹೇಬ್ರೆ ನಮ್ಗೆ ಸಹಾಯ ಮಾಡಿ ಅಂತ ಈ ರೀತಿಯಾಗಿ ಒಂದು ಪರಿಪರಿಯಾಗಿ ಬೇಡ್ತಾ ಇದ್ದಾರೆ. ಯಾಕಂದ್ರೆ ರಾಜ್ಯ ಸರ್ಕಾರ ಇದನ್ನ ಸರಿಪಡಿಸಬೇಕಾಗಿರೋದಲ್ಲ, ಕೇಂದ್ರ ಸರ್ಕಾರ ಇದನ್ನ ಸರಿಪಡಿಸಬೇಕಾಗುತ್ತೆ. ಯಾಕಂದ್ರೆ ಪ್ರತಿಯೊಂದು ಆಟೋ ಕೂಡ ಎಲೆಕ್ಟ್ರಿಕ್ ಬಿಟ್ಟು ಬಹುತೇಕ ಆಟೋಗಳು ಕೂಡ ಈಗಾಗಲೇ ಗ್ಯಾಸ್ ಗೆ ಡಿಪೆಂಡ್ ಆಗಿರುವಂತದ್ದು. ಸೊ ಈ ಸಂದರ್ಭದಲ್ಲಿ ಅವರಿಗೆ ಗ್ಯಾಸ್ ಸಿಗದೆ ಹೋದ್ರೆ ಆಟೋವನ್ನ ಓಡಿಸೋದೇ ಬಹಳಷ್ಟು ಕಷ್ಟಕರದ ಪರಿಸ್ಥಿತಿ ಉಂಟಾಗುತ್ತೆ. ಅದು ಕೂಡ ಲೋನ್ ಪಡೆದು ಒಂದು ಆಟೋವನ್ನ ಪಡೆದಿರ್ತಾರೆ. ಸೊ ಒಂದು ದಿನ ಆಟೋ ಓಡಿಸಿಲ್ಲ ಅಂದ್ರೆ ಒಂದು ದಿನದ ಅವರ ದಿನಚರಿಯೇ ಹೋಗುತ್ತೆ. ಅಷ್ಟು ಮಾತ್ರವಲ್ಲದೆ ಲೋನ್ ಕಟ್ಟೋಕೆ ಹಣವಿಲ್ಲದ ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ. ಸಿಲಿಕಾನ್ ಸಿಟಿ ಮಾತ್ರವಲ್ಲದೆ ಜಿಲ್ಲೆಗಳಲ್ಲಿ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರ ಯಾವ ರೀತಿ ಕ್ರಮವನ್ನ ಕೈಗೊಳ್ಳುತ್ತೆ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತದ್ದು. ಯಾಕಂದ್ರೆ ಕರ್ನಾಟಕದಾದ್ಯಂತ ಕಮರ್ಷಿಯಲ್ ಎಲ್ಪಿಜಿ ಸಿಲಿಂಡರ್ ಈಗಾಗಲೇ ಅಭಾವ ಸೃಷ್ಟಿಯಾಗಿದೆ. ಹೋಟೆಲ್ ಅವರಿಗೆ ಅಂದ್ರೆ ಇಷ್ಟು % ಅಷ್ಟು ಕೊಡ್ತೀವಿ ಅಂತ ಹೇಳಿ ಕೆಲವೊಂದು ಸಮಸ್ಯೆಯನ್ನ ಅಂದ್ರೆ ಅರ್ಧಕ್ಕರ್ಧ ಸಮಸ್ಯೆಯನ್ನ ಬಗೆಹರಿಸ್ತಾ ಇದ್ದಾರೆ. ಆದ್ರೆ ಸದ್ಯ ಆಟೋ ಚಾಲಕರ ಒಂದು ಸಮಸ್ಯೆಯನ್ನ ಇನ್ನಷ್ಟು ಬಗೆಹರಿಸಬೇಕಾಗಿದೆ. ಯಾಕಂದ್ರೆ ಆಟೋದವರು ಅದಕ್ಕೇನೆ ಡಿಪೆಂಡ್ ಆಗಿರ್ತಾರೆ. ಸೊ ಮುಂಜಾನೆ 5 ಗಂಟೆಯಿಂದ ಎದ್ದು ಮೆಟ್ರೋ ಸ್ಟೇಷನ್ ಆಗಿರ್ಬೋದು, ಬಸ್ ಸ್ಟೇಷನ್ ಆಗಿರ್ಬೋದು, ಪ್ರಯಾಣಿಕರನ್ನ ಕರೆದೊಯ್ಯುವಲ್ಲಿ ಇವರ ಪಾತ್ರ ಬಹಳಷ್ಟಿದೆ. ಯಾಕಂದ್ರೆ ಮಾರ್ನಿಂಗ್ 4 o'clock ಆಗಿರ್ಬೋದು, ಮಿಡ್ ನೈಟ್ ಆಗಿರ್ಬೋದು, ಕ್ಯಾಬ್ ಫೆಸಿಲಿಟಿ ಸಿಗದೇ ಇರುವ ಸಂದರ್ಭದಲ್ಲಿ ಆಟೋ ಚಾಲಕರೇ ಬಂದು ಪ್ರಯಾಣಿಕರನ್ನ ಕರ್ಕೊಂಡು ಹೋಗ್ತಾರೆ. ಅಷ್ಟು ಮಾತ್ರವಲ್ಲದೆ ಮುಂಜಾನೆ ಕೆಲಸಕ್ಕೆ ಹೋಗುವ ಸಂದರ್ಭದಲ್ಲಿ ಮೆಟ್ರೋ ಸ್ಟೇಷನ್ ನಿಯರ್ ಇದ್ರೂ ಕೂಡ ಆಟೋಗೆ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಆಟೋವನ್ನ ಅದೇ ಕಿಲೋಮೀಟರ್ಗೆ ಅಂತ ಪ್ರಯಾಣಿಕರು ತೆಗೆದುಕೊಳ್ತಾರೆ. ಸೊ ಈ ಕಾರಣಕ್ಕಾಗಿ ಸಿಟಿಯಲ್ಲಿ ಮಾತ್ರವಲ್ಲದೆ ಡಿಸ್ಟಿಕ್ ಅಲ್ಲಿ ಕೂಡ ಇದೇ ರೀತಿಯ ಸಮಸ್ಯೆ ಉಲ್ಬಣವಾಗಿದೆ. ಸೊ ಇದನ್ನು ಯಾವ ರೀತಿ ಸರಿಪಡಿಸ್ತಾರೆ ಅನ್ನೋ ಪ್ರಶ್ನೆ ಕೂಡ ಎದ್ದಿರುವಂತದ್ದು. ಕಳೆದ 1 ವಾರದಿಂದ ಕೂಡ ಗ್ಯಾಸ್ ಸ್ಟೇಷನ್ ಮುಂದೆ ಬಹುತೇಕವಾಗಿ ಆಟೋ ಚಾಲಕರು ಕ್ಯೂ ಅಲ್ಲಿ ನಿಂತುಕೊಂಡು ಅದು ಕೂಡ ಎಕ್ಸ್ಟ್ರಾ ಹಣ ಕೊಡ್ತೀವಿ ಅಂತ ಓಪನ್ ಆಗಿ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಅವರಿಗೆ ಸರಿಯಾದ ರೀತಿ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು ಸಿಂಚನ. ಭವ್ಯ, ಇನ್ನು ಇದು ಆಟೋ ಚಾಲಕರ ಸಮಸ್ಯೆ ಆದ್ರೆ ಅಥವಾ ಸ್ಥಿತಿ ಆದ್ರೆ ಇನ್ನು ಹೋಟೆಲ್ಗಳ ಪರಿಸ್ಥಿತಿ ಹೇಗಿದೆ ಅಂತ?
ಖಂಡಿತ, ಯಾಕಂದ್ರೆ ನಿನ್ನೆ ಜಿ ಕನ್ನಡ ಕೂಡ ಹೋಟೆಲ್ ಮಾಲೀಕರ ಬಳಿ ಮಾತಾಡುವಾಗ 13% ಅಷ್ಟು ಕೊಡ್ತೀವಿ ಅಂದ್ರೂ ಕೂಡ 5% ಅಷ್ಟು ಮಾತ್ರ ಸಿಗ್ತಾ ಇದೆ ಅಂತೆ. ಒಂದು ಸಿಲಿಂಡರ್ಗೆ 6,000 ಅಷ್ಟು ಅಂದ್ರೆ ಡಿಮ್ಯಾಂಡ್ ಅನ್ನ ಕೂಡ ಕೆಲವರು ವ್ಯಕ್ತಪಡಿಸ್ತಾ ಇರುವಂತದ್ದು ಏಜೆನ್ಸಿಗಳು. ಸೊ ಅನಿವಾರ್ಯ ಕಾರಣಕ್ಕಾಗಿ ಇವರು 6,000 8,000 ಕೊಟ್ಟು ಖರೀದಿ ಮಾಡುವ ಪರಿಸ್ಥಿತಿಯಲ್ಲಿ ಕೂಡ ಇದ್ದಾರೆ. ಆದ್ರೂ ಕೂಡ ಎಲ್ಲೋ ಒಂದು ಕಡೆ ಗವರ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ರು, ಫುಲ್ ಆಗಿ ಫ್ಲೆಡ್ಜ್ ಆಗಿ ಕೊಡ್ತೀವಿ ಅಂತ ಗವರ್ಮೆಂಟ್ ಹೇಳಿಲ್ಲ. ಪರ್ಸೆಂಟೇಜಸ್ ಅಂದ್ರೆ 5% 13% ಈ ರೀತಿಯಾಗಿ ಕೊಡ್ತೀವಿ ಅಂದಿದ್ದಾರೆ. ಒಂದು ಹೋಟೆಲ್ ನಡೆಸೋದಕ್ಕೆ ದಿನಕ್ಕೆ 5 ರಿಂದ 6 ಗ್ಯಾಸ್ ಬೇಕು ಅಂತ ದೊಡ್ಡ ದೊಡ್ಡ ಹೋಟೆಲ್ ಅವರು ಹೇಳೋದು. ಸೊ ಇವ್ರು ಕೊಡುವಂತಹ 1-2 ಗ್ಯಾಸ್ ಅಲ್ಲಿ ಅವ್ರಿಗೆ ಅಡಿಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಬಹುತೇಕವಾಗಿ ಈಗಾಗ್ಲೇ ಸೌದೆ ಒಲೆಗೆ ಡಿಪೆಂಡ್ ಆಗಿದ್ದಾರೆ. ಆದ್ರೆ ಸಿಲಿಕಾನ್ ಸಿಟಿಯ ಬಹುತೇಕ ಹೋಟೆಲ್ಗಳಲ್ಲಿ ಸೌದೆ ಒಲೆಯನ್ನ ಬಳಸುವ ಹಾಗಿಲ್ಲ, ಯಾಕಂದ್ರೆ ಒಳಗಡೆ ಸೌದೆ ಒಲೆ ಉರಿಯೋ ಆಗಿಲ್ಲ. ಸೊ ಹೊರಗಡೆ ಮಾಡ್ಬೇಕಂದ್ರೆ ಹೊರಗಡೆ ಪಾರ್ಕಿಂಗ್ ವ್ಯವಸ್ಥೆ ಇರುತ್ತೆ, ರಸ್ತೆಗಳಲ್ಲಿ ಗಾಡಿ ಓಡಾಡ್ತಾ ಇರುತ್ತೆ. ಸೊ ಬಹುತೇಕ ಹೋಟೆಲ್ಗಳಲ್ಲಿ ಈಗಾಗ್ಲೇ ಅಂದ್ರೆ ಮೆನು ಕೂಡ ಬದಲಾಗಿದೆ. ಅಷ್ಟು ಮಾತ್ರವಲ್ಲದೆ ಗ್ರಾಹಕರಿಗೆ ಬರೆ ಅಂತಾನೆ ಹೇಳ್ಬೋದು. ಮೊನ್ನೆ ಸೆಂಟ್ರಲ್ ಗವರ್ಮೆಂಟ್ ರೂಲ್ಸ್ ನ ತಂದ್ರು ಕೂಡ ಈಗಾಗಲೇ ಗ್ರಾಹಕರಿಗೆ ಹೆಚ್ಚಿನ ರೀತಿಯ ದರವನ್ನ ಕೂಡ ಹಾಕ್ತಾ ಇದ್ದಾರೆ. ಸಿಂಚನ. ಓಕೆ, ಥ್ಯಾಂಕ್ ಯು ಭವ್ಯ ಸುನಿಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.